ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ನಾಳೆ ಸ್ವಿಂಗ್ ಸ್ಟಾಕ್ನ ಮೇಲೆ ಹೋಗೋಂಥ ಆಪರ್ಚುನಿಟಿ ಇರೋ ಒಂದು ಸ್ವಿಂಗ್ ಸ್ಟಾಕ್ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ಬಂದುಬಿಟ್ಟು 2 ದಿನದ ಹಿಂದೆ ನಾವು ಕೆಲವೊಂದು ಸ್ಟಾಕ್ಸ್ ಕೊಟ್ಟಿದ್ದೆ. ಫಸ್ಟು ಬಂದುಬಿಟ್ಟು 10ನೇ ತಾರೀಕಿನ ವಿಡಿಯೋ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಟಿ ಸಿ ಎಸ್ಸು, ಸಿಪ್ಲಾ ಮತ್ತು ಟೈಟಾನ್ ಕೊಟ್ಟಿದ್ದೆ. ಅದರಲ್ಲಿ ನೋಡೋಣ. ಫಸ್ಟು ಟಿ ಸಿ ಎಸ್ಸು ಬಂದುಬಿಟ್ಟು ಒಳ್ಳೆ ಪರ್ಫಾರ್ಮೆನ್ಸಲ್ಲಿ ಕೊಟ್ಟಿದ್ದೆ ನೋಡಿ. 10ನೇ ತಾರೀಕು ನಾವಿಲ್ಲಿ ಇದು ಒಳ್ಳೆ ಅಪ್ಸೈಡ್ ಮೂವ್ ಆಗಿದೆ. ಓಕೆ, ಇದು ನಾವು ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಈ ಸ್ಟಾಕ್ಸ್ನ ಬಂದುಬಿಟ್ಟು ನಮ್ಮ ಸ್ಟ್ರಾಟಜಿ ಒಂದಿದೆ. ಅದ್ರ ಜೊತೆಗೆ ನಿಮಗೆ 3 ರೀತಿ ಸ್ಟ್ರಾಟಜಿ ಇರೋ ಒಂದು ಕೋರ್ಸ್ ಇದೆ 4999ಗೆ. ಆ ಮೆಥಡ್ ಪ್ರಕಾರ ನಾವು ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ನಾವು ಟಿ ಸಿ ಎಸ್ ನೀವು ನೋಡ್ಬೋದು. 3025ಕ್ಕೆ ನಾವು ಸ್ಟಾಕ್ನ ಎಂಟ್ರಿ ಆಗಿದ್ದೀವಿ. ಇವಾಗ ಬಂದುಬಿಟ್ಟು 3135, ಆಲ್ಮೋಸ್ಟು ನಿಮಗೆ 100 ಪಾಯಿಂಟ್ಸ್ ಮೇಲೆ ನಮಗೆ ಏನಾಗಿದೆ ಇಲ್ಲಿ ನಮಗೆ ಪ್ರಾಫಿಟ್ ಕೊಟ್ಟಿದೆ ಟಿ ಸಿ ಎಸ್ಸಲ್ಲಿ. ಅದೇ ರೀತಿ ನಾವು ನೆಕ್ಸ್ಟು ಸ್ಟಾಕ್ ಬಂದುಬಿಟ್ಟು ಸಿಪ್ಲಾ ಬಂದುಬಿಟ್ಟು 10ನೇ ತಾರೀಕು ನಾವು ಕೊಟ್ಟಿದ್ವಿ. 10ನೇ ತಾರೀಕಿಗೆ 1511ಕ್ಕೆ ನಾವು ಎಂಟ್ರಿ ಆಗಿದ್ವಿ. ಇದರ ಹೈ ಬಂದುಬಿಟ್ಟು 1528ವರೆಗೂ ಹೋಗಿದೆ. ಇದು ಕೂಡ ನಾವು ಟ್ರೇಲ್ ಮಾಡಿಕೊಂಡು ಮೂವ್ ಆಗ್ಬೋದು. ಓಕೆ, ಇದು ಯಾವುದೇ ರೀತಿ ನಾವು ಇದ್ದಿಲ್ಲ. ಟಿ ಸಿ ಎಸ್ ಮಾತ್ರ ಬುಕ್ ಮಾಡೋರು ಬುಕ್ ಮಾಡ್ಕೋಬೋದಾಗಿತ್ತು, ಮಾಡ್ಕೊಂಡಿದ್ದರೆ ಮಾಡ್ಕೋಬೋದು. ನಾವೇನು ಮಾಡ್ತೀನಿ ಅಂತಂದರೆ ನಾನು ಬುಕ್ ಮಾಡಲ್ಲ. ಆ್ಯಕ್ಚುಲಿ ಇದ್ರ ಕೆಳಗಡೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಇಟ್ಬಿಟ್ಟು ನಾನು ಟ್ರೇಲ್ ಮಾಡ್ತೀನಿ. ಕಾರಣ ಏನಂತಂದರೆ ಈ ರೀತಿ ದೊಡ್ಡ ಕ್ಯಾಂಡಲ್ ಬಂದಾಗ ಮತ್ತೆ ಒಂದು 2-3 ಡೇಸ್ ಒಂದು ಚಿಕ್ಕ ಕ್ಯಾಂಡಲ್ ಬಂದು ಅದಾದಮೇಲೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಟ್ರೇಲಿಂಗ್ ಸ್ಟಾಪ್ ಲಾಸ್. ಕಾರಣ ಏನಂತಂದರೆ ಇಲ್ಲಿಂದ ನಮಗೆ ಮತ್ತೆ ಪುನಃ ಬಂದು ನಮ್ಮ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ಟಾಗಿದ್ದರೂ ಕೂಡ ನಾವು ಲಾಭದಲ್ಲಿ ಇರ್ತೀವಿ, ನಷ್ಟದಲ್ಲಿರಲ್ಲ. ಸೊ ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ 10ನೇ ತಾರೀಕು ಬಂದು ನಾನು ಕೊಟ್ಟಿರೋದು ಸ್ಟಾಕ್ಸು ಟೈಟಾನ್ ಕಂಪ್ನಿ. ಟೈಟಾನು ಒಳ್ಳೆ ಪರ್ಫಾರ್ಮೆನ್ಸು, ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ. ಓಕೆ, ಆಲ್ಮೋಸ್ಟು ಅದು ಮೊನ್ನೆ ಕೊಟ್ಟಿರೋದು 5% ನಮಗೆ ಪ್ರಾಫಿಟ್, 3-4% ನಮಗೆ ಪ್ರಾಫಿಟ್ ಕೊಟ್ಟಿದೆ. ನಿನ್ನೆ ಬಂದುಬಿಟ್ಟು ಹಿಂಡಾಲ್ಕೋ ಬಂದುಬಿಟ್ಟು ಸ್ವಿಂಗ್ ಕೊಟ್ಟಿದ್ವಿ. ಸಮ್ಟೈಮ್ಸ್ ಬಂದುಬಿಟ್ಟು ಈ ಥರ ಮೇಲೆ ಹೋಗೋ ಥರ ಹೋಗಿ ಕೆಳಗಡೆ ಬಂದು ಮತ್ತೆ ಸ್ಟಾಪ್ ಲಾಸು ಹಿಟ್ಟಾಗ್ಬೋದು. ಇಲ್ಲ ಅಂತಂದರೆ ಪುನಃ ಮತ್ತೆ ಮೇಲೆ ಹೋಗೋ ಚಾನ್ಸಸ್ಸು ತುಂಬ ಹೆಚ್ಚಿರೋದ್ರಿಂದ ಇದನ್ನು ನಾನು ಏನು ಪ್ರಾಫಿಟ್ ಯಾವುದು ಬುಕ್ ಮಾಡಿಕೊಂಡು ಹೋಲ್ಡ್ ಮಾಡ್ತಾಯಿದ್ದೀನಿ. ಸ್ಟಿಲ್ ಯಾವುದು ಕೂಡ ನಾನು ಎಕ್ಸಿಟ್ ಆಗಿಲ್ಲ ಆ ಸ್ಟಾಕ್ಸ್ಗಳಿಂದ. ನೆಕ್ಸ್ಟು ಬಂದುಬಿಟ್ಟು ಡಾಕ್ಟರ್ ರೆಡ್ಡಿ ನೋಡ್ಬೋದು. ಡಾಕ್ಟರ್ ರೆಡ್ಡಿ ಬಂದುಬಿಟ್ಟು 11ನೇ ತಾರೀಕು ನವೆಂಬರಲ್ಲಿ ಕೊಟ್ಟಿದ್ವಿ. ಇದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. 1211ಕ್ಕೆ ಕೊಟ್ಟಿದ್ವಿ. ಹೈ ಬಂದುಬಿಟ್ಟು 1235ಕ್ಕೆ ಹೈ ಹೋಗಿ ಇವತ್ತಿನ ಕ್ಲೋಸಿಂಗ್ ಬಂದುಬಿಟ್ಟು 1229ಕ್ಕೆ ಕ್ಲೋಸಿಂಗ್ ಆಗಿದೆ. ಓಕೆ, ಮತ್ತು ಇವತ್ತಿನ ಮೇಜರ್ ಇವತ್ತು ಅಂದರೆ ನಾಳೆಗೆ ನಾವು ಸೆಲೆಕ್ಟ್ ಅಂದರೆ ಇವತ್ತು ನಾವು ಎಂಟ್ರಿ ಆಗ್ತೀವಿ. ಓಕೆ, ನಾನು ಯಾವಾಗಲೂ ಸ್ಟಾಕ್ನ ಬಂದುಬಿಟ್ಟು ಎಂಟ್ರಿ ಯಾವಾಗ ಆಗೋದು ಅಂತಂದರೆ 3:25ಕ್ಕೆ 3:15ರಿಂದ 3:30 ಒಳಗಡೆ. ಓಕೆ, 30 ಒಳಗಡೆ ನಾನೇನು ಮಾಡ್ತೀನಿ, ಎಂಟ್ರಿ ತೊಗೊಳ್ತೀನಿ. 3:15ರಿಂದ 3:30 ಒಳಗಡೆ ಎಂಟ್ರಿ ತೊಗೊಳ್ತೀನಿ ಕ್ಲೋಸಿಂಗ್ ಟೈಮಲ್ಲಿ. ಅದೇ ರೀತಿ ಸೆಲೆಕ್ಟ್ ಮಾಡಿರೋ ಸ್ಟಾಕ್ ಬಂದುಬಿಟ್ಟು ವೋಲ್ಟಾಸಲ್ಲಿ ಇನ್ನೊಂದು ಕಾಶಿಯಸ್ ಇದೆ. ಏನು ಕಾಶಿಯಸ್ಸು? ಓಕೆ, ಸ್ಟ್ರಾಟಜಿ ಒಂದು ಕಡೆ ಇದ್ದರೂ ಕೂಡ ಒಂದು ಪ್ರೈಸ್ ಆ್ಯಕ್ಷನ್ ಅಂದರೆ ಮೂಮೆಂಟ್ ಹೇಗಿರುತ್ತೆ ಅನ್ನೋದು ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಬರುತ್ತೆ. ಓಕೆ, ಇಲ್ಲಿ ಬಂದು ಒಂದು ರೆಸಿಸ್ಟೆನ್ಸು ಇದೆ, ಡೈಲಿ ಕ್ಯಾಂಡಲಲ್ಲಿ ರೆಸಿಸ್ಟೆನ್ಸು ಇದೆ. ಸೊ ಇಲ್ಲಿ ಫೇಕ್ ಥರ ಆಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ. ಸೊ ಆದರೂ ಕೂಡ ಇದನ್ನು ನಮ್ಮ ಮೆಥಡ್ ಪ್ರಕಾರ ನಾವು ಒಂದು ಪ್ರೊಸೆಸ್ನ ಫಾಲೋ ಮಾಡಬೇಕಾಗುತ್ತೆ. ಆ ಪ್ರೊಸೆಸ್ ಏನು ಹೇಳುತ್ತೆ, ನಾವು ನೋಡಬೇಕಾಗಿರೋದು ಓನ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾತ್ರ. ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದ್ದರೆ ನಾವು ಪ್ರೊಸೆಸ್ನ ಕಣ್ಮುಚ್ಕೊಂಡು ಫಾಲೋ ಮಾಡ್ಬೋದು. ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿಲ್ಲ ಅಂದರೆ ಈ ಕ್ಯಾಂಡಲು ತುಂಬ ದೊಡ್ಡ ರಿಸ್ಕ್ ಆಗಿದ್ದರೆ ನಾನು ಈ ಸ್ಟಾಕಲ್ಲಿ ಎಂಟ್ರಿ ಆಗೋಲ್ಲ. ಇದು ನನ್ನ ಲಾಟ್ ಸೈಜಿಗೆ ಇಲ್ಲಾಂತಂದರೆ ಈಕ್ವಿಟಿಯಲ್ಲಾಗಲಿ ಇದು ನನ್ನ ಇದಕ್ಕೆ ಬರೋ ಆಗಿದ್ದರೆ ನಾನು ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿ ನಾವು ಎಂಟ್ರಿ ತೊಗೊಳ್ತೀವಿ. ಓಕೆ, ನಾಳೆ ನೋಡೋಣ ಇದು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದೆ ವೋಲ್ಟಾಸು ನೋಡೋಣ. ಮತ್ತು ಪುನಃ ಬೇರೆ ಸ್ಟಾಕ್ಸ್ ನಾವು ಏನು ಸೆಲೆಕ್ಟ್ ಮಾಡಿದ್ವೋ ಆ ಸ್ಟಾಕ್ನ ಸೆಲೆಕ್ಟ್ ಮಾಡಿರೋದನ್ನ ನಾಳೆ ಮತ್ತೆ ಪುನಃ ಹೇಗೆ ಪರ್ಫಾರ್ಮೆನ್ಸ್ ನೀವು ಮಾಡೋಣ. ಈ ರೀತಿ ಸ್ಟಾಕ್ನ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಇದೆ, ಆನ್ಲೈನ್ ಕೋರ್ಸ್ ಇದೆ, ನೀವು ಅಲ್ಲಿ ಹೋಗಿ ನೋಡಿ ನಿಮಗೆ ಪರ್ಚೇಸ್ ಮಾಡ್ಬೋದು. ಓಕೆ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.